ಕಷ್ಟಗಳನ್ನು ಇಷ್ಟಪಡಿ. ಏನ್ ಸಾರ್ ಹಿಂಗೆ ಹೇಳ್ತಾ ಇದ್ದೀರಿ, ಎಲ್ರು ಒಳ್ಳೇದಾಗ್ಲಿ ಸುಖವಾಗಿರಿ ಅಂತ ಹಾರೈಸಿ ಅಂದ್ರೆ ಕಷ್ಟಪಡಿ, ಕಷ್ಟಗಳನ್ನು ಇಷ್ಟಪಡಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಯಾಕೆ ಅಂತ ಅಂದ್ರೆ ಕಷ್ಟಗಳು ನಮ್ಗೆ ಜೀವನವನ್ನ ಅರ್ಥ ಮಾಡಿಸ್ತವೆ. ನೋವುಗಳು ನಮಗೆ ಈ ಯಾವ್ಯಾವ ನೋವು ಯಾವ್ಯಾವ ತರ ಬಂದ್ರೆ ಹೇಗೆ ಅಂತ ಪರಿಚಯಿಸುತ್ತೆ. ಸೋಲುಗಳು ಉತ್ತಮ ಪಾಠವನ್ನ ಕಲಿಸುತ್ತೆ, ಅನುಭವವನ್ನ ಕಲಿಸುತ್ತೆ. ಸ್ನೇಹಿತರೆ, ನಾವು ಕೇಳ್ಕೊಂಡೇನು ಹೋಗಲ್ಲ, ಕಷ್ಟ ಬಾ, ಸೋಲು ಬಾ, ನೋವು ಬಾ ಅಂತ. ಆದ್ರೆ ಬಂದ್ರೆ ಅದನ್ನ ಹಿಮ್ಮೆಟ್ಸೋ ತಾಕತ್ ಕೊಡು, ಶಕ್ತಿ ಕೊಡು, ಆತ್ಮವಿಶ್ವಾಸ ಕೊಡು, ಆತ್ಮಸ್ಥೈರ್ಯ ಕೊಡು ಅಂತ ನೀವೆಲ್ಲ ಹೇಳಿ ಅನ್ನೋದಕ್ಕೋಸ್ಕರ ಮಾಲ್ತಿ ಮೇಡಮ್ ಟೀಚರ್ ಬೇರೆ ಪಾಠ ಮಾಡ್ಲಿ ಅಂದ್ಬಿಟ್ಟು ನಿರೂಪಣೆ ಮಾಡ್ಲಿ ಅಂತ ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ. ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಈ ವಿಷಯನ ಹೇಗ್ ಮಾತಾಡ್ತಾರೆ ನೋಡ್ಬಿಟ್ಟು ಎಲ್ಲರೂ ಕಾಮೆಂಟ್ ಮಾಡಿ ಅಂತ ಬಯಸ್ತಾ ಇದ್ದೇನೆ. ಎಸ್, ಓವರ್ ಟು ಟೀಚರ್ ಮಾಲತಿ. ನಮಸ್ತೆ. ನಮಸ್ತೆ ವೀಕ್ಷಕರೇ, ಈ ದಿನ ನಾವಿದ್ದೀವಿ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಕಷ್ಟಗಳನ್ನ ಇಷ್ಟಪಡಿ ಅಂತ ಹೇಳಿದಾಗ, ನಾವು ಜೀವನದಲ್ಲಿ ಒಂದು ಉತ್ತಮ ಅಭಿವೃದ್ಧಿಯನ್ನ ಕಾಣ್ಬೇಕು ಅಂದ್ರೆ ನಾವು ಕಷ್ಟವನ್ನ ಪಟ್ರೆ ಹೆಚ್ಚಿನ ಬೆಳವಣಿಗೆಯನ್ನ ಕಾಣ್ತೇವೆ. ಈ ವಿಚಾರವಾಗಿ ನಮ್ಮ ಸ್ನೇಹಿತರು ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತ ನೋಡೋಣ. ಮೊದಲಿಗೆ ನಮ್ಮೊಟ್ಟಿಗೆ ನಮ್ಮ ಗೆಳತಿ ಅಕ್ಷತಾ ಬಂಡಿ ಈ ವಿಚಾರವಾಗಿ ಏನ್ ಹೇಳ್ತಾರೆ ಅಂತ ನೋಡೋಣ. ಅಕ್ಷತಾ ಬಂಡಿ. ನಮಸ್ತೆ ಅಕ್ಷತಾ ಬಂಡಿ ಗೌಡ, ಈ ವಿಚಾರವಾಗಿ ತಾವೇನ್ ಹೇಳ್ತೀರಾ? ನಮಸ್ತೆ ನಿರಂಜನ್ ಗೌಡ, ಈ ವಿಚಾರವಾಗಿ ತಾವೇನ್ ಹೇಳ್ತೀರಾ? ನಮಸ್ತೆ. ನಮಸ್ತೆ ಎಲ್ಲ ವೀಕ್ಷಕರು. ಕಷ್ಟಗಳನ್ನ ಇಷ್ಟಪಡಿ, ಕಷ್ಟಪಟ್ರೆ ಸುಖ. ಬಂದಂತೆ ಬದುಕೋದಕ್ಕಿಂತ ಅಂದುಕೊಂಡಂತೆ ಬದುಕಬೇಕು. ಅಂದ್ರೆ ಜೀವನ ಸಾಧಾರಣವಾಗಿರುತ್ತೆ, ಆ ರೀತಿ ಬದುಕಬಾರ್ದು. ಏನೋ ಹುಟ್ಟಿ ಜೀವನ ಮಾಡಿ ಸಾಯ್ಬೇಕು, ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕು, ಅದು ಸಾಧನೆ ಮಾಡ್ಬೇಕು ಅಂತ ನಾವೊಂದು ಅಚಲವಾದ ವಿಶ್ವಾಸವನ್ನು ಇಟ್ಕೊಂಡು ನಾವು ಕಠಿಣವಾದ ಹಾದಿ ಅಂದ್ರೆ ಈ ಕಷ್ಟವನ್ನು ಕಷ್ಟ ಬರ್ತವೆ, ಅವನ್ನ ಏನಂದ್ರೆ ಕಷ್ಟ ಬಂತಂತ ನಾವು ಇಲ್ಲಿ ಡ್ರಾಪ್ ಆಗ್ಬಾರ್ದು. ಕಷ್ಟವನ್ನ ಮೆಟ್ಟಿನಿಲ್ಲಿ ಅಂತ ಛಲ ಆತ್ಮವಿಶ್ವಾಸ ನಮ್ಗಿಲ್ಲಿದ್ದಾಗ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಪ್ರಪಂಚದಲ್ಲಿ ಎಂತ ವ್ಯಕ್ತಿ ಸಾಧಾರಣ ಮನುಷ್ಯರು ಸಹ ಎಂತೆಂತ ಸಾಧನೆ ಮಾಡಿದ್ದಾರೆ. ಉದಾಹರಣೆಗೆ ಅಂಬೇಡ್ಕರ್ ತಗೊಳ್ಳಿ, ಅವ್ರಿಗೆ ಕಷ್ಟ ಸಮಾಜ ಎಲ್ಲ ನನ್ನ ದೂಡ್ತೈತೆ ತೆವಳ್ತೈತೆ ಅಂತ ಅಂದ್ಕೊಂಡ್ ಅವತ್ತು ನನ್ನ ಸುಮ್ನಿದ್ ಬಿಡೋಣ ಅಂದಿದ್ರೆ ಅವರು ಇವತ್ತು ವಿಶ್ವಮಾನವನ್ ಆಗ್ತಿರಲಿಲ್ಲ. ಪ್ರಪಂಚಕ್ಕೆ ಬೇಕಾದಂತಹ ಒಳ್ಳೆ ನಾಲೆಡ್ಜ್ ಇರೋಂತ ಪರ್ಸನ್ ಆಗ್ತಿರಲಿಲ್ಲ. ಒಂದು ಭಾರತ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟವ್ರು ಅಂತ ಬೃಹತ್ ದೇಶಕ್ಕೆ. ಹಾಗೆ ವಿಶ್ವೇಶ್ವರಯ್ಯನ ತಗೊಳ್ರಿ, ಅವರು ಬೀದ್ ದೀಪದಲ್ಲಿ ಓದ್ ನನ್ಗೇನಾಗ್ಬೇಕಂತ ಇದ್ದಿದ್ರು ಅವರು ಇವತ್ತು ಅವರು ಜನ್ಮದಲ್ಲಿ ಬಡಕ್ತಿರಲಿಲ್ಲ, ಇತಿಹಾಸದಲ್ಲಿ ಇರ್ತಿರ್ಲಿಲ್ಲ. ಅದೇ ರೀತಿ ಸಾಮಾನ್ಯರಾಗಿ ಇದ್ರೆ ಜೀವನ ಮಾಡ್ಬೋದು ಅಷ್ಟೇ. ಆದ್ರೆ ನಾವು ಏನನ್ನ ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಕಷ್ಟಗಳು ಬರ್ತವೆ, ದಾರಿಗೆ ಅಡೆತಡೆಗಳು ಮಾಮೂಲು. ನಡೆಯುವವರು ಎಡುವರಲ್ಲದೆ ಕೂತವ್ರು ಎಡುತ್ತಾರೆ ಅಂತ ಅಂತಾರಲ್ಲ, ನಡಿಬೇಕಾರೆ ಅದು ಎಡವು ತಡವು ಬಿಡೋದೆಲ್ಲ ಸಾಮಾನ್ಯ. ಅವನ್ನೆಲ್ಲ ಮೆಟ್ನಿಲ್ಲ ಅಂತ ಶಕ್ತಿ, ನಾವು ಅಚಲ ವಿಶ್ವಾಸ ಇದ್ರೆ ನಾವು ಸಾಧನೆ ಮಾಡ್ಬೋದು. ಅದು ಮನೋಬಲ ಇದ್ರೆ ನಾವು ಎಂತ ಕಷ್ಟ ಇದ್ರು ನಾವು ಮೆಟ್ಟಿ ಇದ್ದು ನಾವು ಸಾಧನೆ ಮಾಡ್ಬೋದು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಧನ್ಯವಾದ ನಿರಂಜನ್ ಗೌಡ. ನಾವು ಕಷ್ಟಗಳನ್ನ ಇಷ್ಟಪಟ್ಟಾಗ ಅಂದ್ರೆ ಹೆಚ್ಚು ಕಷ್ಟಗಳನ್ನ ಪಟ್ಟಾಗ ಉತ್ತಮ ಸಾಧಕರಾಗ್ತಿವಿ. ಆ ರೀತಿ ಕಷ್ಟಗಳನ್ನ ಇಷ್ಟಪಡಿ ಶೀರ್ಷಿಕೆಯಲ್ಲಿ ಅಂಬೇಡ್ಕರ್ ಅವರನ್ನ ನೆನಪಿಸ್ಕೊಂಡ್ರಿ, ಉತ್ತಮ ಸಾಧನೆಯನ್ನ ಮಾಡ್ಬೋದು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಈಗ ನಮ್ಮೊಟ್ಟಿಗೆ ಇರುವಂತ ಒಬ್ಬ ಸ್ನೇಹಿತರು ನೇತ್ರಾವತಿ ಅವರು. ನೇತ್ರಾವತಿ ಈ ವಿಚಾರವಾಗಿ ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ನೇತ್ರಾವತಿ. ನಮ್ಮ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು. ಕಷ್ಟಗಳನ್ನು ಇಷ್ಟಪಡಿ ಅಂತ ಹೇಳಿ ಅಂದ್ರೆ ಕಷ್ಟ ಅಂತ ಹೇಳಿ ಕೂಗುದು ಬೇಡ, ಅದನ್ನ ಇಷ್ಟಪಟ್ಟದು ಯಾವ ತರ ನಮಗ ಸೊಲ್ಯೂಷನ್ ಕೊಡ್ತದ ಅನ್ನೋದು ವಿಚಾರಧಾರೆಯಾಗಿ ನಾವು ನೋಡ್ತಾ ಹೋಗ್ಬೇಕು. ಈಗ ರಾಮಾಯಣ ಮಹಾಭಾರತದಲ್ಲಿ ನೋಡಿದಂತ ಕಾವ್ಯದಲ್ಲಿ ಎಷ್ಟು ಕಷ್ಟ ಅನುಭವಿಸಿದ್ರ, ಆ ತರ ಕಷ್ಟ ಇವಾಗೇನಿಲ್ಲ. ಈಗ ಪ್ರತಿಯೊಂದಕ್ಕೂ ಸುಮ್ಕಲಿ ನಾವು ಕಷ್ಟ ಕಷ್ಟ ಅಂತ ಹೇಳ್ಕೊತ ಕೊಡ್ತೀವಿ. ಯಾವ್ದು ಕಷ್ಟ ಅಂದ್ರೆ ನಾವು ಸರಿಯಾಗಿ ತಿಳ್ಕೊಬೇಕು. ಮತ್ತೆ ಒಂದು ಶಿಲ್ಪಿ ಸುಂದರವಾದ ಮೂರ್ತಿ ಆಗ್ಬೇಕಾದ್ರೆ ಯಾವ ತರ ಅದು ಸುಂದರವಾದ ಮೂರ್ತಿ ಆಗ್ತದಲ್ಲ, ಅದೇ ತರ ನಮ್ಮ ವ್ಯಕ್ತಿತ್ವ. ಅಂದ್ರೆ ನಮಗ ಕಷ್ಟಗಳು ಒಂದ್ ಮೆಟ್ಟಿಲು ಏರ್ಬೇಕಾದ್ರೆ ಕಷ್ಟಗಳು ಬರ್ತವೆ. ಅದ್ರಿಂದ ಈಗ ಒಂದು ನಾಣ್ಯ ಅಂದ್ರೆ ಕಷ್ಟ ಮುಖ ಹೆಂಗಿರ್ತಾವಲ್ಲ, ಕಷ್ಟ ಮತ್ತು ಸಂತೋಷ ಎರಡು ಇರ್ತದ. ಆ ತರ ಮನುಷ್ಯನ ಬದುಕಿನಲ್ಲಿ ಒಂದು ಸುಖದ ಕೊಂಡಿ ಒಂದು ದುಃಖದ ಕೊಂಡಿ ಸರಪಳಿ ತರ ಅನುಗೊಂಡ ಪ್ರತಿಯೊಬ್ಬ ಮನುಷ್ಯನಲ್ಲಿ
ಒಬ್ಬ ಮನುಷ್ಯ ಅದೇನೆ ಎಲ್ಲ ತನ್ನ ಜೀವನವನ್ನೇ ಸಂತೋಷವಾಗಿ ಮಾರ್ಗದಂತ ಒಯ್ಬೇಕು, ತನ್ನದೇ ಆದಂತ ಇಷ್ಟಪಟ್ಟು ಕಷ್ಟಗಳ ಕಡೆ ಒಂದು ಸೊಲ್ಯೂಷನ್ ಕಂಡುಕೊಂಡು ತನ್ನದೇ ಆದಂತ ಒಂದು ಪರಿಹಾರವನ್ನು ಕಂಡುಕೊಂಡು ಅದನ್ನು ಸಂತೋಷದ ಕಡೆ ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ನಮ್ ಧನ್ಯವಾದಗಳು ನೇತ್ರಾವತಿ. ಅಂದ್ರೆ ಕಷ್ಟಗಳು ಮೊದಲಿನಷ್ಟು ತೀಕ್ಷ್ಣವಾಗಿಲ್ಲ, ಆದ್ರೂ ಸಣ್ಣ ಪುಟ್ಟ ವಿಚಾರಗಳನ್ನು ಕಷ್ಟ ಅಂತ ತಿಳ್ಕೊಂತೀವಿ. ನಾವು ಕಷ್ಟ ಅಂತ ತಿಳ್ಕೊಳ್ದೆ ಮಾಡ್ತಾ ಹೋದ್ರೆ ಉತ್ತಮ ಸಾಧನೆಯನ್ನ ಮಾಡ್ಕೋಬಹುದು, ಒಳ್ಳೆ ಫಲವನ್ನ ನಾವು ಗಳಿಸ್ಕೋಬಹುದು ಅಂತ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಈಗ ನಮ್ಮೊಟ್ಟಿಗಿರುವಂತ ಇನ್ನೊಬ್ಬ ಸ್ನೇಹಿತರು ಸಂತೋಷ್ ರಾವ್ ಅವರು, ಇವರು ಈ ವಿಚಾರವಾಗಿ ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ಸಂತೋಷ್ ರಾವ್ ಸರ್. ನಮಸ್ಕಾರ ನಮಗೆಲ್ಲರಿಗೂ. ಕಷ್ಟಗಳನ್ನ ಇಷ್ಟಪಡೋದು ಅಂದ್ರೆ ಒಂದು ಬಾಲಕ, ಒಂದು ಹುಡುಗ ಓದುವಲ್ಲಿ ಪಾಸ್ ಆಗ್ಬೇಕಂತಲೂ ಕಷ್ಟಪಡ್ತಾನೆ, ಪಾಸ್ ಆದ ಮೇಲೆ ಜಾಬ್ ಕೆಲಸದ ಬಗ್ಗೆನೂ ಕಷ್ಟಪಡ್ತಾನೆ, ಕೆಲಸ ಆದ ಮೇಲೆ ಹಣಕಾಸಿನ ವಿಷಯದಲ್ಲೂ ಕಷ್ಟಪಡ್ತಾನೆ, ಮನೆ ವಿಷಯದಲ್ಲೂ ಗಂಡ ಹೆಂಡತಿ ವಿಷಯದಲ್ಲೂ ಕಷ್ಟಪಡ್ತಾನೆ, ಮುಂದೆ ಆರೋಗ್ಯದ ವಿಷಯದಲ್ಲೂ ಕಷ್ಟಪಡ್ತಾನೆ. ಹೀಗೆ ಎಲ್ಲಾ ಆಯಾಮದಲ್ಲೂ ಕಷ್ಟಪಡುವಂತಹ ಒಂದು ಜೀವನ ಇದೆ. ಆದ್ರೆ ಸೋಲುಗಳಿಗೆ ಅಂಜದಿರಬಾರದು ಮತ್ತು ಎಷ್ಟೇ ಕಷ್ಟ ಬಂದ್ರೂ ಹೆದರದೆ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಆ ಕಷ್ಟವನ್ನ ಎದುರಿಸಬೇಕು. ಹೇಗೆ ಎದುರಿಸ್ಬೇಕಂದ್ರೆ, ನಿಮಗೆ ಆ ಕಷ್ಟವನ್ನ ಎದುರಿಸಲಿಕ್ಕೆ ಒಂದು ಸ್ಟೆಪ್ ಹತ್ತಿದ್ರೆ ಮಾತ್ರ ಆ 4 ಸ್ಟೆಪ್ ಅದನ್ನೇ ನೀವು ಇಷ್ಟಪಟ್ಟುಕೊಂಡು ಮುಂದೆ ಆ ಕೆಲಸವನ್ನ ಯಶಸ್ವಿಯಾಗಿ ಸಾಧಿಸ್ತೀರ. ಆ ಕಷ್ಟಪಡುವಂತದ್ದು ಒಂದು ಹೆಜ್ಜೆಯನ್ನ ಏನಿದೆ ನೀವು ಇಷ್ಟಪಟ್ಟುಕೊಂಡು ಅದನ್ನ ಮುಂದೆ ಹೆಜ್ಜೆ ಇಟ್ಟು ಬಿಟ್ರೆ 4 ಸ್ಟೆಪ್ ಅದಕ್ಕೆ ತನ್ನಷ್ಟಿಗೆ ಆ ಯಶಸ್ವಿಯಾಗಿ ಆ ಕೆಲಸಗಳು ನಡೆಯುತ್ತೆ. ಈ 60 ವಯಸ್ಸಲ್ಲಿರುವಂತಹ ವ್ಯಕ್ತಿಗೆ ಹೋಗಿ ಕೇಳಿದರೆ ಅವ್ರು ಎಷ್ಟು ಜೀವನದಲ್ಲಿ ಕಷ್ಟಪಟ್ಟಿದ್ದಾರೆ, ಎಷ್ಟು ಆತ್ಮವಿಶ್ವಾಸದಿಂದ ಹೋರಾಡಿದ್ದಾರೆ, ಎಷ್ಟು ಸಲ ಫೈಲಾಗಿ ಸೋತು ಮತ್ತೆ ಪುನಃ ಆ ಕೆಲಸವನ್ನು ಹೇಗೆ ಮುಂದೆ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಅವರನ್ನು ನೋಡಿದ್ರೆ ಜೀವನದಲ್ಲಿ ಏನೇನೆಲ್ಲ ನಡೆದಿದೆ ಅಂತೇಳಿ ಅವರು ವಿವರವಾಗಿ ಹೇಳ್ತಾರೆ. ಮತ್ತು ಎಲ್ಲಾ ಆಯಾಮದಲ್ಲೂ ಕಷ್ಟ ಬರುತ್ತೆ. ಆತ್ಮವಿಶ್ವಾಸ, ಮನೋಬಲ, ಧೈರ್ಯವಾಗಿ ಅದನ್ನ ಇಷ್ಟಪಟ್ಟುಕೊಂಡು ಮುಂದೆ ಹೋಗ್ಬೇಕು. ಹಾಗೆ ಫೈಲ್ ಆಗ್ತೀವಂತೇಳಿ ಮಗು ಯಾವುದೇ ಶಾಲೆಗೆ ಹೋಗೋದು ಬಿಡಲ್ಲ, ಪ್ರಯತ್ನ ಪಡ್ತಾನೆ. 10 ದಿವಸ, 1 ತಿಂಗಳು, 2 ತಿಂಗಳು ಅದನ್ನ ಇಷ್ಟಪಟ್ಕೊಂಡು ಲಾಸ್ಟ್ ಎಕ್ಸಾಮ್ ಪಾಸ್ ಆಗಿ ಮುಂದೆ ಬರ್ತಾನೆ. ಹಾಗೆ ನಾವು ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟು ಅದಾಗೆ ತನ್ನಷ್ಟಕ್ಕೆ ಮನಸ್ಸಿಗೆ ಇಷ್ಟನೂ ಆಗತ್ತೆ, ಮುಂದೆ ಆ ಕೆಲಸನೂ ಯಶಸ್ವಿ ಆಗತ್ತೆ. ಒಂದು ಸ್ಟೆಪ್, ಒಂದು ಹಿಡಿಕೆನೆ ನಾವು ತುಂಬಾ ಕಷ್ಟ ಪಡಬೇಕು. ಆ ಒಂದು ಸ್ಟೆಪ್ ಇಟ್ಟ ಮೇಲೆ ಆಟೋಮೆಟಿಕ್ಲಿ 4 ಸ್ಟೆಪ್ ತನ್ನಿಂತಾಗೆ ನೀವು ಇಷ್ಟಪಟ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಯಶಸ್ವಿ ಆಗ್ತೀರಾ. ಜೀವನದಲ್ಲಿ ಯಾವುದೇ ವಿಷಯದಲ್ಲೂ ಹಿಂದೆ ಅನ್ನುವಂಥದ್ದು ಬೀಳಬಾರದು, ಹಿಂದೆ ಬರಬಾರದು. ನನ್ ಕಷ್ಟ ಆಯ್ತು ಅಂದ್ರೆ ಇಷ್ಟಪಟ್ಕೊಂಡು ಮುಂದೆ ಹೋಗಬೇಕು. ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು ಸಂತೋಷ್. ಅಂದ್ರೆ ಜೀವನದ ಪ್ರತಿಯೊಂದು ಹಂತದಲ್ಲೂ ನಾವು ಒಂದೊಂದು ಸಾಧನೆಯನ್ನ ಮಾಡ್ಬೇಕಂದ್ರೆ ಅದಕ್ಕೆ ಆದಂತ ಒಂದು ಕಷ್ಟವನ್ನ ಪಟ್ಟಾಗ ಮುಂದಿನ ಒಂದು ಸಾಧನೆಯನ್ನ ನಾವು ಮಾಡ್ತೇವೆ ಅಂತ. ಅದಕ್ಕಾಗಿ ನಮಗ್ ಬರುವಂತ ಕಷ್ಟಗಳಿಗೆ ನಾವು ಹಿಮ್ಮೆಟ್ಟದೆ ಸಾಧನೆಯನ್ನ ಮಾಡ್ತಾ ಉತ್ತಮ ಸಾಧನೆಯನ್ನ ಮಾಡೋಣ ಅಂತ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಈಗ ನಮ್ಮೊಟ್ಟಿಗಿರುವಂತ ಒಬ್ಬ ಸ್ನೇಹಿತರು ವಂಗಮ್ಮ ಅವರು ಈ ವಿಚಾರವಾಗಿ ಏನ್ ಹೇಳ್ತಾರೆ ಅಂತ ನೋಡೋಣ. ನಮಸ್ತೆ ವಂಗಮ್ಮ. ನಮಸ್ತೆ ಮೇಡಮ್. ಕಷ್ಟವನ್ನು ಇಷ್ಟಪಡಿ. ಯಾಕಂದ್ರೆ ಪ್ರತಿ ಒಂದು ಕಷ್ಟ ಪಟ್ಟಾಗ ಮಾತ್ರ ಸುಖ ಸಿಗುತ್ತೆ ಅನ್ನಕ್ಕೆ ಉದಾಹರಣೆನೇ ಇದೆ. ನಾವು ಸುಖ ಸಿಕ್ಕಾಗ ನಾವು ಯಾವ ರೀತಿ ವ್ಯಕ್ತಪಡಿಸ್ತೀವೋ ಅದೇ. ನಮಸ್ತೆ, ಧನ್ಯವಾದಗಳು ವಂಗಮ್ಮ. ಅಂದ್ರೆ ನಾವು ಜೀವನದಲ್ಲಿ ಕಷ್ಟವನ್ನ ಪಟ್ಟಾಗ ಸುಖ ಅನುಭವಿಸ್ತೀವಿ ಅಥವಾ ಒಂದು ಸಾಧನೆಯನ್ನ ಮಾಡ್ತೀವಿ ಅಂತ ನಮ್ಮ ಜೀವನದಲ್ಲಿ ಅನೇಕ ಉದಾಹರಣೆಗಳಿದೆ ಅಂತ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಈಗ ನಮ್ಮೊಟ್ಟಿಗಿರುವಂತ ಇನ್ನೊಬ್ಬ ಸ್ನೇಹಿತರು ಹರಿಪ್ರಸಾದ್ ಅವರು ಈ ವಿಚಾರವಾಗಿ ಏನು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತ ಕೇಳೋಣ. ನಮಸ್ತೆ ಹರಿಪ್ರಸಾದ್ ಸರ್. ನಮಸ್ತೆ ಹರಿಪ್ರಸಾದ್. ನಮಸ್ಕಾರ ಮೇಡಮ್. ನಮಸ್ತೆ ಹರಿಪ್ರಸಾದ್ ಸರ್. ನಮಸ್ಕಾರ ಮೇಡಮ್. ಕಷ್ಟಗಳನ್ನು ಇಷ್ಟಪಡಿ ಅಂತಕ್ಕಂಥ ವಿಷಯ ನೋಡಿದಂತ ಸಂದರ್ಭದಲ್ಲಿ, ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಸಹ ತಮ್ಮ ಜೀವನದಲ್ಲಿ ಕಷ್ಟಗಳು ಬಂದಿರ್ತವೆ. ಬಟ್ ಅವರು ಹೆಂಗ್ ತಗೊಂತಾರ ಅಂದ್ರೆ ಅವ್ರು ಇಷ್ಟಪಟ್ಟು ತಗೊಂತಾರೆ. ಅದಕ್ಕೆ ಅವರು ಜೀವನ ಮಟ್ಟದಲ್ಲಿ ಬಹಳ ಶ್ರೇಷ್ಠ ಮಟ್ಟಕ್ಕೆ ಹೋಗಿರ್ತಾರೆ ಅಂತಕ್ಕಂಥದ್ದು. ನಾವು ಅಂಬೇಡ್ಕರ್ ತಗೋಬಹುದು, ಅಥವಾ ಗಾಂಧೀಜಿ ತಗೋಬಹುದು, ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ತಗೋಬಹುದು. ಪ್ರತಿಯೊಬ್ಬರ ಜೀವನದಲ್ಲಿಯೂ ಈ ಒಂದು ಮರ, ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಕಷ್ಟಗಳ ಅನುಭವಿಸ್ಕೊಂಡ್ ಬಂದಿದ್ದಾರೆ. ದೊಡ್ಡ ಮರ ಬೆಳೆದಿದೆ ಅಂತ ಕೆಳಗಡೆ ಆ ಬೇರುಗಳು ಬಹಳ ಅಂಕುಡೊಂಕಾಗಿರ್ತಾವಂತೆ. ಹಂಗೆ ಅವ್ರ ಕಷ್ಟಗಳು, ಅವ್ರ ಅಷ್ಟು ಕಷ್ಟಗಳನ್ನ ಅನುಭವಿಸಿದ್ದಕ್ಕೆ ಮತ್ತು ಅವರ ಕಷ್ಟಗಳನ್ನ ಇಷ್ಟಪಟ್ಟಿದ್ದಕ್ಕೆ ಅವರು ದೊಡ್ಡ ಮರವಾಗಿ ಬೆಳೆದು 4 ಜನಕ್ಕೆ ನೆರಳಾಗಿದ್ದಾರೆ ಅಂತಕ್ಕಂಥದ್ದು. ಘಟನೆ ಹೇಳ್ಬೇಕಂತಂದ್ರೆ, ಮಹಾಭಾರತದಲ್ಲಿ ಕುಂತಿ ಎಲ್ಲಾ ಆದ್ಮೇಲೆ ಕೇಳ್ತಾರಂತ ಕೃಷ್ಣ ಏನಮ್ಮ ನಿಮ್ಗೇನು ಎಲ್ಲಾ ಆಗಿದೆ, ಮುಗಿದಿದೆ, ಕುರುಕ್ಷೇತ್ರ ಮುಗಿದಿದೆ, ಯುದ್ಧ ಎಲ್ಲಾ ಆದ್ಮೇಲೆ ನಿಮ್ಗೆ ಏನ್ ಬೇಕು ಕೇಳುವಂತ ಸಂದರ್ಭದಲ್ಲಿ ಕೇಳಿದಂತ ಸಂದರ್ಭದಲ್ಲಿ ನನಗೆ ಇನ್ನೂ ಒಂದಷ್ಟು ಕಷ್ಟವನ್ನು ಕೊಡು ಅಂತ ಕೇಳ್ತಾರಂತ.
ಯಾಕಂತಂದ್ರೆ ನನ್ ಎಷ್ಟು ಕಷ್ಟ ಇರ್ತಾವೋ ನನಗೆ ನೀನ್ ಹತ್ರ ಇರ್ತೀಯ, ದೇವರು ಕೃಷ್ಣನೇ ನನ್ಗೆ ಹತ್ರ ಇರ್ತೀಯ ನೀನು, ಅದಕ್ಕಾಗಿ ನೀ ಯಾವಾಗ್ಲೂ ಸಹ ನನ್ ಕಷ್ಟಗಳನ್ನ ಕೊಡು ಅಂತಕ್ಕಂಥದ್ರೆ ಕಷ್ಟಗಳನ್ನೇ ಸಹ ಅವರು ಪ್ರೀತಿ ಮಾಡಿದ್ರು ಅಂತಕ್ಕಂಥದ್ದು ಇಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಅಂದ್ರೆ ಎಲ್ಲರೂ ಆಗ್ಲೇ ಒಂದು ಉತ್ತಮ ಸಾಧನೆಯನ್ನ ಮಾಡ್ಬೇಕಂದ್ರೆ ಅವ್ರ ಜೀವನದಲ್ಲಿ ಕಷ್ಟಪಟ್ಟೆ ಉತ್ತಮ ಸಾಧನೆಯನ್ನ ಮಾಡಲು ಸಾಧ್ಯ ಆಗುತ್ತೆ. ಆದ್ರಿಂದ ನಾವು ಕಷ್ಟಗಳನ್ನ ಇಷ್ಟಪಟ್ಟಾಗ ಉತ್ತಮ ಸಾಧನೆಯನ್ನ ಮಾಡ್ತೀವಿ ಅಂತ ತಮ್ಮ ಮಾತುಗಳಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಈಗ ನಮ್ಮೊಟ್ಟಿಗೆ ಸ್ನೇಹಿತರಾದಂತ ರಮೇಶ್ ಅವರಿದ್ದಾರೆ. ಅವರು ಈ ವಿಚಾರವಾಗಿ ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ರಮೇಶ್ ಸರ್. ನಮಸ್ತೆ ಮೇಡಮ್. ಕಷ್ಟಗಳನ್ನು ಇಷ್ಟಪಡಿ. ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳು ಅನ್ನೋದು ಬಂದೇ ಬರ್ತಾ ಇರುತ್ತೆ. ಕಷ್ಟಗಳನ್ನು ಯಾರನ್ನ ಇಷ್ಟಪಟ್ಟು ಅದನ್ನೇ ಒಂದು ಸಂತೋಷವನ್ನಾಗಿ ಪರಿವರ್ತನೆ ಮಾಡ್ಕೊಳ್ತಾರ ಅವರು ಜೀವನದಲ್ಲಿ ಏಳಿಗೆ ಶಿಖರವನ್ನು ಏರ್ತಾರೆ. ಈ ಉತ್ತಮವಾದ ಉದಾಹರಣೆ ಅಂದ್ರೆ APJ ಅಬ್ದುಲ್ ಕಲಾಂ. ಅವ್ರ ಜೀವನದಲ್ಲಿ ಬಂದಂತ ಕಷ್ಟಗಳು, ಅವ್ರ ಎದುರಿಸಿದಂತ ಅಡ್ಡಿ ಆತಂಕಗಳು, ಇವನ್ನೆಲ್ಲನೂ ಸಾಮಾನ್ಯ ಒಬ್ಬ ಪ್ರಜೆ ಆಗಿದ್ನಾದ್ರೆ ಅದು ದೊಡ್ಡ ಕಷ್ಟ, ನನ್ನ ಕೈಲಿ ಆಗಲ್ಲ ಅನ್ನೋ ಭಾವನೆಯಲ್ಲಿ ಆ ಕಷ್ಟಗಳು ಬೇಡ ಅಂತ ಹಿಂದೆ ಮನ್ಸ್ ಮಾಡ್ಬಿಡ್ತಿದ್ವು. ಆದ್ರೆ ಅವರು ಅದೇನೇ ಕಷ್ಟ ಬರ್ಲಿ ಅದು ನನ್ನ ಸುಖಕ್ಕೋಸ್ಕರ, ನನ್ನ ದೇಶಕ್ಕೋಸ್ಕರ ನಾನು ಮಾಡುವ ಸೇವೆ ಅಂತ ಅವರು ತಮ್ಮ ದೇಶ ಸೇವೆಗಾಗಿ ತಮ್ಮನ್ನ ಮುಡಿಪಾಗಿಟ್ಟು ಅವರು ಮಾಡಿದಂತ ದೊಡ್ಡ ದೊಡ್ಡ ಸಾಧನೆಗಳು ಈಗಲೂ ಕೂಡ ನಮ್ಮ ದೇಶವನ್ನು ಕಾಯುತ್ತಿದ್ದಾವೆ ಅವರ ಕಷ್ಟದ ಪ್ರತಿಫಲವಾಗಿ. ಅವರನ್ನ ನೆನ್ಸ್ಕೊಳ್ತಾ ಕಷ್ಟಗಳು ಒಬ್ಬ ಮನುಷ್ಯನನ್ನ ಯಾವ ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಮೇಶ್ ಸರ್. ಅಂದ್ರೆ ಕಷ್ಟ ಪಡುವಂತದ್ದು ಅಥವಾ ಒಂದು ಸಾಧನೆಯನ್ನ ಮಾಡ್ಬೇಕಂದ್ರೆ ನಾವು ಒಂದು ಕಷ್ಟವನ್ನ ಪಡ್ಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ರಮೇಶ್ ಸರ್. ಅಂದ್ರೆ ಇದುವರೆಗೂ ಕೇಳಿದ್ರಲ್ಲ, ಕಷ್ಟಗಳನ್ನ ಇಷ್ಟಪಡಿ. ನಾವು ಕಷ್ಟಗಳನ್ನ ಇಷ್ಟಪಟ್ಟಾಗ ನಾವು ಒಂದು ಸಾಧಕನಾಗೋಕೆ ಮತ್ತೆ ಸಮಾಜದಲ್ಲಿ ಒಂದು ಗುರುತಿಸುವಿಕೆ ನಮ್ಗೆ ಸಿಗೋದಕ್ಕೆ, ಒಂದು ಜೀವನದಲ್ಲಿ ಎತ್ತರಕ್ಕೆ ಬೆಳೆಯಲು ಸಾಧ್ಯ. ನೀವು ಇದುವರೆಗೂ ಕೇಳಿದ್ರಿ. ನಿಮ್ಗೆ ಈ ಒಂದು ವಿಷಯವಾಗಿ ಏನ್ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗತಿಯಲ್ಲಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಕಾಮೆಂಟ್ ಅನ್ನ ಮಾಡಿ. ಧನ್ಯವಾದಗಳು.